ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ, ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲ ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿಮಗೂ ಗೊತ್ತೈತಿ ಅಂತ ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲ, ಈಗ ಅಲ್ಲಿ ಜನ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಕೆಲವೊಂದು ವ್ಯಕ್ತಿಗಳು ಇಡೀ ಒಂದು ವ್ಯವಸ್ಥೆ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ. ಈಗ ಇದರಲ್ಲಿ ನೀವು ನೋಡಿದ್ರಲ್ಲ, ಎಲ್ಲಿ ತುಮಕೂರದಾಗ ಸೋಮಣ್ಣವ್ರಿಗೆ ಅಲ್ಲಿನೂ ಗೋ ಬ್ಯಾಕ್ ಅಂತ ಮಾಡಿದರು, ಎಲ್ಲಿ ಫೀಲ್ಡಿಗೆ ಇಳಿದು ಇದು ಮಾಡಿದ್ರು. ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರು, ಇಷ್ಟೆಲ್ಲ ಆದಮೇಲೆ ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ. ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿ ಮಾಡ್ತಾರೆ, ಆದರೆ ಜನರ ಮಾನಸದಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ, ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಆಮೇಲೆ ನಾನು ನಿರ್ಧಾರ ಅಲ್ಲ, ಅದಕ್ಕೆ ನಾ ಚರ್ಚೆ ಮಾಡ್ತಾ ಇದ್ದೇನೆ ಅಂದರೆ ಇಟ್ ಈಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ಕೊಂಡು ನಿರ್ಧಾರಕ್ಕೆ ಬಂದು ನಿಲ್ಲು ಅಂದ್ರೆ ಹೈಕಮಾಂಡ್ ಸೂಚನೆ ಬಂದ ನಾ ಹೇಳಿದಿಲ್ಲ, ಯಾವಾಗಲೂ ನಂದು ಒಂದೇ ಒಂದು ಹೈಕಮಾಂಡ್ದವರು ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರೆ ನಾನು ಡೆಫಿನೆಟ್ ನಿಲ್ತೇನೆ ಅಂತ ಮೊದಲಿಂದ ಹೇಳೀನಿ, ಇವತ್ತು ಹೇಳ್ತೀನಿ. ಅಲ್ಲ, ಘರ ವಾಪಸಿ ಮಾಡಿ ಬಲಿಪಶು ಮಾಡಿದ್ರೆ ಶೆಟ್ಟರ್ ಅವ್ರನ್ನ ಇಲ್ಲ ನೋಡ್ರಿ, ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಬೇಡಿ, ಅಂತಿಮ ತೀರ್ಪು ಅಲ್ಲ ಇದು. ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ, ವಿಲ್ ಡಿಸ್ಕಸ್ ಇಟ್, ಒಂದು ಡಿಸಿಷನ್ ಬರ್ತೀವಿ. ನೀವು ಬೆಳಗಾವಿಗೆ ಅಕಸ್ಮಾತ್ ಆಗಿ ಹೋದ್ರೆ ಸ್ಥಳೀಯ ರಾಜಕಾರಣದಿಂದ ವಿಮುಖರಾಗಲ್ಲ ನೋಡ್ರಿ. ಒಂದು ನಾನು ಹೇಳ್ತೀನಿ, ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ, ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ. ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ. ಟೇಕ್ ಡಿಸಿಷನ್, ಎಲ್ಲವನ್ನೂ ಎಲ್ಲ ಕನ್ಸಿಡರ್ ನೋಡ್ಕೊಂಡು ಡಿಸಿಷನ್ ತಗೋ. ಪ್ರದೀಪ್ ಶೆಟ್ಟರ್ ಹೇಳ್ತಾ ಇದ್ರು, ಶೆಟ್ಟರ್ ಕುಟುಂಬನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳ್ತೀನಿ, ಅದು ನಾನಾಗಿ ನನ್ನ ಬಾಯಿಂದ ಹೇಳ್ಸಕ್ಕೆ ಹೋಗಬೇಡಿ. ಏನು ನಡೀತದೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಅದನ್ನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಜನ ಸರ್ ನಿಮ್ಮ ಬಾಯಿದಿಂದ ಬರಲಿ ಅಂತ ಇಲ್ಲ 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 ನಾ ಇಂಥವಕ್ಕೆ ಹೇಳ್ಬಾರ್ದು. ಜನ ಹೇಳ್ತಾರೆ, ಯಾರು ಹೇಳ್ಬೇಕು ಹೇಳ್ತಾರೆ. ಅಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ. ಅಲ್ಲ, ನಾ ಅದಕ್ಕೆ ಬಗ್ಗೆ ಈಗ ಏನೂ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ, ಯಾರು ತಿಳಿಸ್ಬೇಕು ಅಂತ ತಿಳಿಸ್ತೀನಿ. ಸರ್, ಗರ್ ವಾಪಸ್ ಆಗೋ ಮುಂಚೆ ನೀವೇನಾದ್ರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರ? ಆ ಥರದ್ದು ಏನಾದ್ರು ನಾವು ಮೊದಲಿಂದ ಹೇಳಿರಲಿಲ್ಲ, ವರಿಷ್ಠರು ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ದೆ ನಾನು ಆ ಹಿನ್ನೆಲೆಯಲ್ಲಿ. ಹೀಗಾಗಿ ಈ ಒಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ, ಅವನ್ನೆಲ್ಲ ಬಹಿರಂಗ ಪಡಿಸೋಕೆ ಆಗೋದಿಲ್ಲ. ಕೆಲವೊಂದು ಇಂಟರ್ನಲ್ಲಿ ಮಾತುಕತೆ ಆಗಿರ್ತಾವೆ, ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಜೋಶಿ ಅವರು ನೀವು ಪಕ್ಷವನ್ನು ಗಟ್ಟಿ ಬೆಳೆಸ್ತವ್ರು ಹುಬ್ಬಳ್ಳಿ ಧಾರವಾಡದಲ್ಲಿ, ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ, ತಾವು ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು, ಇಲೆಕ್ಷನ್ ಒಂದು ಪಾರ್ಟಿಯೊಳಗಿದ್ದಾಗ ಪಾರ್ಟಿ ಸಲುವಾಗಿ ನಾನು ಮಾಡೇ ಮಾಡ್ತೀನಿ. ಮೋದಿಯವರು ಮತ್ತೆ 3ನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ. ಆ ಗುರಿ ಸಾಧನೆ ಸಲುವಾಗಿ BJP ಅಭ್ಯರ್ಥಿ XYZ ಯಾರೇ ಇರಲಿ, ನಾ ಪ್ರಯತ್ನ ಮಾಡಲೇಬೇಕಲ್ಲ. ಸರ್, ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಏನು ನಿಮ್ಮನ್ನು ಕರ್ಕೊಂಡ್ಬಂದ್ರು ಅಂತ ಹೇಳ್ತಾ ಇದ್ರಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದ್ರಿ, ಆ ವಿಶ್ವಾಸ ಉಳಿತಾ ಈಗ ನೋಡ್ರಿ, ನಾ ಒಂದು ಹೇಳ್ತೀನಿ, ಈ 4 ಗೋಡಿ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಡಿಸ್ಕಷನ್ ಆಗಿರ್ತಾವೆ, ಅವನ್ನ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಅಷ್ಟೇ. ಮಾತಾಡಿದೆ ಯಡಿಯೂರಪ್ಪರು ಮಾತಾಡಿದ್ದಾರೆ, ವಿಜಯೇಂದ್ರ ಅದನ್ನ ಹೇಳಕ್ ಬರುದಿಲ್ಲ ಅಂತವೆಲ್ಲ. ಅವರು ನೀವೇನು ಮಾತಾಡಿದಿರಿ ಅಂತಂದ್ರೆ ನಾ ಏನು ಹೇಳ್ಬೇಕು? ನಿಮ್ಮ ಎಕ್ಸ್ಪ್ರೆಷನ್ ಹೇಳ್ತಾ ಇದಾವೆ ಸರ್, ಬಹಳಷ್ಟು ಡಿಪ್ರೆಷನ್ ಆಗಿದ್ರಿ, ದುಃಖದಲ್ಲಿ ಇದ್ರಿ. ರಾಯಚೂರು ಕಾರ್ಯಕ್ರಮ, ಫುಲ್ ಡೇ ರಾಯಚೂರು ಕಾರ್ಯಕ್ರಮ ಅವ್ರು ಏನಾಗಿದೆ ನೋಡ್ರಿ, ಇಲ್ಲೇ ವೆಲ್ ವಿಶಸ್ಸು ಮತ್ತು ಈಗ ಫರ್ದರ್ದು ಡಿಸ್ಕಷನ್ ಇರ್ತದೆ. ಅವಾಗ ಏನಾಗುತ್ತೆ, ನಾ ಫುಲ್ ಡೇ ಅಲ್ಲಿ ಬಿಜಿ ಆಗಿಬಿಟ್ರೆ ಫರ್ದರ್ ಡಿಸ್ಕಷನ್ ಮಾಡಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿ ಅವರಿಗೆ ಹೇಳಿ ನಾ ಬಂದಿದ್ದೆ.